ಒಳಗೆ ನಿಂತು ಹನುಮ, ಭೀಮ, ಮಧ್ವ, ಆ ಶ್ರೀಹರಿ ನೋಡಿಸ್ಬೇಕು. ಟಾಪಿಕ್ ವಿಷಯ ಕೊಟ್ಟರು ಅದು ನೋಡಿದ್ರೆ ಸಾಮಾನ್ಯವಾಗಿ ಒಂದು ಹಂತದಲ್ಲಿ ಗಾಬರಿ ಆಗುವಂಥ ಸಂಗತಿ. ಭಾಗವತ ತಾತ್ಪರ್ಯ, ಏನೇನಿದು, ಏನೋ ದೊಡ್ಡ ದೊಡ್ಡ ಹೆಸರುಗಳು, ಭಾಗವತ ತಾತ್ಪರ್ಯ, ಅದು ಉದ್ಗ್ರಂಥ, ಸಂಸ್ಕೃತ ಉದ್ಗ್ರಂಥಗಳು. ಇಂಥದ್ದನ್ನು ಒಂದು ಎಲ್ಲರೂ ಸೇರಿದಂಥ ಸಭೆಯಲ್ಲಿ ವಿದ್ವತ್ತಿಲ್ಲ, ಮಾತನಾಡಿದ್ರೆ ಯಾರಾದರೂ ಅದು ಎಲ್ಲರಿಗೂ ಮುಟ್ಟುತ್ತೋ ಅನ್ನುವ ಈ ಸಂಶಯ ಬಂದರೆ, ಇಂಥ ಸಂಶಯಗಳನ್ನು ದೂರ ಮಾಡಿದವರೇ ನಮ್ಮ ಗುರುಗಳು. ಎಂಥ ಗಾಢವಾದಂಥ ಶಾಸ್ತ್ರೀಯ ಪ್ರಮೇಯವನ್ನು ಕೂಡ ಎಲ್ಲರಿಗೂ ಮುಟ್ಟುವಂತೆ ಮಾಡ್ತಾ ಇದ್ರು. ಅಂಥ ತಿಳಿದಂಥ ಅನೇಕ ವಿಷಯಗಳಲ್ಲಿ ನನ್ನ ಮಾತಿನ ಶುದ್ಧಿಗೋಸ್ಕರ ಅವರು ತಿಳಿಸಿದಂಥ ಅನೇಕ ವಿಷಯಗಳಲ್ಲಿ ಒಂದನ್ನು ನಿಮ್ಮ ಮುಂದೆ ಒಂದು 10-12 ನಿಮಿಷಗಳಲ್ಲಿ, ಈಗಾಗಲೇ ಇಡೀ ಭಾಗವತದಲ್ಲೇ ಬಹಳ ಕಷ್ಟವಾದಂಥ, ಕ್ಲಿಷ್ಟವಾದಂಥ, ಆದರೆ ಎಲ್ಲರಿಗೂ ಪ್ರಸ್ತುತವಾದಂಥ ವಿಷಯ ಅದು. ಕಾರಣ ತುಂಬ ಇದೆ ಅದರಲ್ಲಿ. ಸುಮಾರು 3ನೇ ಸ್ಕಂದದ 24ನೇ ಅಧ್ಯಾಯದಿಂದ ಹಿಡಿದು 30ನೇ ಅಧ್ಯಾಯದವರೆಗೂ ಕೂಡ ಎಸೆನ್ಸ್ ಆಫ್ ಇಂಡಿಯನ್ ಫಿಲಾಸಫಿ. ಅದರಲ್ಲಿ ಯಾವುದೇ ಮತೀಯವಾದಂಥ ವಿಷಯಗಳಲ್ಲ, ಎಲ್ಲರೂ ತಿಳಿಯಬೇಕಾದಂಥದ್ದು, ಮನನ ಮಾಡಬೇಕಾದಂಥ ವಿಷಯ. ಅದರ ನಂತರ ಮತ್ತೆ ಸ್ವಲ್ಪ ಕಥಾಭಾಗ ಮುಂದುವರಿಯುತ್ತೆ, ವಿಶೇಷವಾಗಿ 25ರಿಂದ 30ನೇ ಅಧ್ಯಾಯದವರೆಗೆ. ಕಥಾಭಾಗವನ್ನು ನಾನು ಹೆಚ್ಚು ಹೇಳುವಲ್ಲ, ಅದರ ಸಾರಾಂಶ ಇಷ್ಟು: ನಾವೆಲ್ಲರೂ ಕೂಡ ಈ ಸಂಸಾರದ ಬೇಗುದಿ ಇದರಲ್ಲಿ ನೊಂದಿದ್ದೇವೆ. ತಾಯಿಯಾದಂಥ ಅಂದರೆ ಭಗವಂತನೇ ಕಪಿಲ ನಾಮಕನಾಗಿ ಬಂದು ತನ್ನ ತಾಯಿಗೆ ಉಪದೇಶ ಮಾಡಿದಂಥ ಭಾಗ. ಅದರಲ್ಲಿ ಹೆಂಗೆ ನಾವು ಜೀವ ಈ ಪ್ರಪಂಚದಲ್ಲಿ ಹೆಂಗೆ ಬಂಧನ ಹೊಂದಿದ್ದಾನೆ, ಆ ಬಂಧನದ ಶಕ್ತಿಯ ವಿವರವನ್ನು, ಅಂದರೆ ಅರ್ಥಾತ್ ಪ್ರಕೃತಿಯ ಸಮಗ್ರವಾದಂಥ ರಹಸ್ಯವನ್ನು ತಿಳಿಸತಕ್ಕಂಥ ಭಾಗ 27ನೇ ಅಧ್ಯಾಯ. ಅಂದರೆ ಇವತ್ತು ನಾವು ಏನು ಫಂಡಮೆಂಟಲ್ ಸೈನ್ಸ್ ಇನ್ ಫಿಸಿಕ್ಸ್ ಅಂತ ಕರಿತೀವಿ, ಇವತ್ತು ಫಿಸಿಕ್ಸಲ್ಲೂ ಕೂಡ ಇದು ಹಿಂಗಿರಬಹುದು ಅಂತ ಊಹೆ ಮಾಡಿ ನಾವು ಜಗತ್ತಿನ ಮೂಲ ಶಕ್ತಿಯ ಬಗ್ಗೆ ಹೇಳ್ತೀವಿ. ಆದರೆ ಭಾಗವತದಲ್ಲಿ ದರ್ ಇಸ್ ನೋ ಕನ್ಫ್ಯೂಷನ್. ಇದನ್ನು ಸ್ವಲ್ಪ ವಿಜ್ಞಾನದ ಹಿನ್ನೆಲೆ, ಯಾಕೆಂದರೆ ಏನೋ ದೈವವಶಾತ್ ಆ ಹಿನ್ನೆಲೆಯಲ್ಲೂ ಬಂದಿದ್ದರಿಂದ ಅದನ್ನು ನೋಡಿ ಇದನ್ನು ನೋಡಿದ್ರೆ ಗುರುಗಳು ತುಂಬ ಹೇಳೋರು, ಎರಡನ್ನೂ ಸಮೀಕರಿಸಿ ಅಂದರೆ ಅಲ್ಲಿ ಹೇಳಿದ್ದೇ ಇಲ್ಲಿ ಹೇಳಿದ್ದಾರೆ ಎನ್ನುವ ತಪ್ಪು ನಾವು ಮಾಡಿಕೊಡೋದು. ಆ ಚಿಂತನ ಕ್ರಮದಲ್ಲಿ ಒಂದು ಸಾಮ್ಯತೆ ಇದೆ. ಅಂತೂ ಆ ಇಡೀ ನಮ್ಮನ್ನು ಬಂಧನ ಮಾಡಿರತಕ್ಕಂಥ ಪ್ರಕೃತಿಯ ಬಗ್ಗೆ ತಿಳಿಸಿ, ಇದು ಪ್ರಕೃತಿಯ ರಹಸ್ಯ ಅಂತ ಹೇಳ್ತಾರೆ. ಆವಾಗ ತಾಯಿ ಹೇಳ್ತಾಳ, ಅಪ್ಪ, ಇಂಥ ಬಿಡಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಇಂಥ ಬಂಧನವನ್ನು ಹೇಳಿದ್ಯಾ, ಇನ್ನು ಗ್ಯಾರಂಟಿ, ನನಗೆ ಹೆದರಿಕೆ, ಇದರಿಂದ ನಾವು ಪಾರಾಗುವುದು ಸಾಧ್ಯವೇ ಇಲ್ಲ ಅಂದಾಗ ತಾಯಿಗೆ, ಅಮ್ಮ, ಇದು ಹೆದರುವಂಥದ್ದಲ್ಲ, ಇದು ತಿಳಿಯುವಂಥದ್ದಷ್ಟೇ, ತಿಳಿದು ದಾಟುವಂಥದ್ದು, ದಾಟುವ ದಾರಿಯನ್ನು ತೋರಿಸ್ತೀನಿ ಅಂತ ಹೇಳಿ 29ನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗವನ್ನು ಹೇಳ್ತಾರೆ. ಸಮಗ್ರ ಅಷ್ಟಾಂಗ. ಇವತ್ತು ನಾವು ಅಷ್ಟಾಂಗ ಯೋಗದ ಬಗ್ಗೆ ಬೇಕಾದಷ್ಟು ಗುರುಗಳು ಇದ್ದಾರೆ ಇವತ್ತು, ನ್ಯಾಷನಲ್ ಇಂಟರ್ನ್ಯಾಷನಲ್ ಗುರುಗಳು. ಎಲ್ಲದಕ್ಕೂ ಮೂಲ ಕಪಿಲ ತಿಳಿಸಿದಂಥ ಅಷ್ಟಾಂಗ ಯೋಗ. ಆ ಅಷ್ಟಾಂಗ ಯೋಗವನ್ನು ಹೇಳಿ ಮುಂದೆ 30ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗವನ್ನು ಹೇಳ್ತಾಳೆ. ಹಾಗಂದ್ರೆ ಅಷ್ಟಾಂಗ ಯೋಗ ಒಂದು, ಭಕ್ತಿ ಯೋಗ ಒಂದು ಅಂತ ಹೀಗೆ ಕಾಣುತ್ತೆ ನಮಗೆ. ಇದೆಲ್ಲ ಹೇಳಿ ಕೊನೆಗೆ ಕಪಿಲ ಒಂದು ಮಾತು ಹೇಳ್ತಾನೆ, ಭಕ್ತಿ ಯೋಗಶ್ಚ ಭಕ್ತಿ ಯೋಗಶ್ಚ ಮಯಾ ಮಾನವಿ ಉದೀರಿತ. ಭಕ್ತಿ ಯೋಗಶ್ಚ ಮಯಾ ಮಾನವ್ಯುದೀರಿತ ತಯೋರೇಕತರೇಣೈವ ಪುರುಷಂ ರಜೇತ್. ತಾಯಿ, ನಿನಗೆ 2 ದಾರಿಯನ್ನು
ತಿಳಿಸಿದ್ದೇನೆ. ಈ ಎರಡು ದಾರಿಯಲ್ಲಿ ಯಾವುದನ್ನಾದರೂ ಅನುಸರಿಸು. ಪುರುಷಃ ಪುರುಷಂ ವ್ರಜೇತ್. ಆ ಶಬ್ದ ಪ್ರಯೋಗದಲ್ಲೇ ತುಂಬ ವಿಶೇಷ ಇದೆ. ಗುರುಗಳು ಇದನ್ನ ಬಗ್ಗೆ ಸುಮಾರು ಇದನ್ನ, ಅಂದರೆ ನಾವು ವಿಷಯ ಹೇಳೋಕ್ಕಿಂತ ಗುರುಗಳು ಯಾವಾಗ ಇದನ್ನು ಹೇಳಿದ್ರು ಅಂತ ನೆನಪಿಸಿಕೊಳ್ಳೋದೇ ಒಂದು ಸಂತೋಷದ ಸಂಗತಿ. 2014 ಸುಮಾರು ಏಪ್ರಿಲಲ್ಲಿ ಪ್ರಾರಂಭ ಮಾಡಿದ್ದು. 2019 ಸುಮಾರು, ನನಗೆ ಕರೆಕ್ಟ್ ತಾರೀಖುಗಳು 5 ವರ್ಷ ಸತತವಾಗಿ ಒಂದು 5 ಜನ ಕವಿತಕ್ಕ ಇದ್ದಾರೆ. ಅವ್ರ ಮನೆಗೆ ಹೋಗಿ ನಾವು ಯಾವಾಗಲೂ ಅಲ್ಲಿ ಕೊಡ್ತಾ ಇದ್ವಿ. ಎಲ್ಲ ಆತಿಥ್ಯವನ್ನು ಪಡೀತಾ ಇದ್ವಿ, ಅದರ ಜೊತೆ ಜ್ಞಾನವನ್ನು ಪಡೀತಾ ಇದ್ವಿ. ಈ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ. ಈ ಶ್ಲೋಕಕ್ಕೆ ಏನು ಅರ್ಥ ಅನ್ನೋದನ್ನ, ಭಕ್ತಿಯೋಗ ಒಂದಿದೆ, ಅಷ್ಟಾಂಗ ಯೋಗ ಒಂದಿದೆ, ಎರಡರಲ್ಲಿ ಯಾವುದನ್ನಾದರೂ ಕೂಡ ಅನುಸರಿಸಿ ಅಂತ ಹೇಳಿದಾಗ, ಅಲ್ಲಿ ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ. ಯಯೋರ್ ಏಕತರೇಣೈವ, ಅಂದರೆ ಇದರಲ್ಲೊಂದು ಅದರಲ್ಲೊಂದು ಅಂದ್ರಲ್ಲ, ಇದನ್ನಾದರೂ ಅನುಸರಿಸಿ ಅಂದರೆ ಅಷ್ಟಾಂಗ ಯೋಗ, ಅಥವಾ ಭಕ್ತಿಯೋಗವನ್ನಾದರೂ ಅನುಸರಿಸಿ, ಒಂದನ್ನು ಮಾಡಿದ್ರೆ ಇನ್ನೊಂದು ಬಂದಂಗೆನೆ ಅಂತ ಹೇಳ್ತಾರೆ. ಇದು ಅಷ್ಟೇ ಮಾತು. ಇದು ಬಂದಾಗ ಗುರುಗಳು 1.5 ಗಂಟೆ ಹೊತ್ತು ಅದು ಸಂಸ್ಕೃತದಲ್ಲಿ ಪಾಠ ಹೇಳಿರೋದು. ಅದರ ಒಂದು ಓವರಾಲ್ ಸಾರಾಂಶ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟಾಂಗ ಯೋಗ ಅಂದರೆ ಅದರ ಸ್ಟೆಪ್ಸ್ ಮಾತ್ರ ಹೇಳ್ತೀನಿ ನಿಮಗೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದೇನು ಅಷ್ಟಾಂಗ ಯೋಗ ಅಂತ ಹೇಳಿದ ತಕ್ಷಣ ತಿರ್ಗಾ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಏನೋ ಒಂದು ಇವಾಗ ಯೋಗ ಮಾಡೋಕ್ಕೆ ಎಲ್ಲ ಸುತ್ತಕೊಂಡು ಹೊರಡ್ತಾರಲ್ಲ, ಹಂಗಲ್ಲ. ಗುರುಗಳು ಬಹಳ ಚೆನ್ನಾಗಿ ಸ್ವಾರಸ್ಯವಾಗಿ ಹೇಳಿದ್ದಾರೆ ನೋಡಿ. ಯಮ ನಿಯಮ ಅಂತನ್ನುವುದು ನಾವು ಪಾಲಿಸಬೇಕಾದಂಥ, ನಮ್ಮ ನಿತ್ಯ ಜೀವನದಲ್ಲಿ ನಾವು ನಮ್ಮ ನಡೆಯಲ್ಲಿ ರೂಢಿಸಿಕೋಬೇಕಾದಂಥ ಒಂದು ಪ್ರಾಕ್ಟೀಸಸ್. ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯ ಪರಿಗ್ರಹವು ಯಮಾಹ. ನಿಯಮ ಅಂತ ಹೇಳಬೇಕಾದ್ರೆ ಶೌಚಂ, ತಪಸ್, ತುಷ್ಟಿ, ಸ್ವಾಧ್ಯಾಯೋ ಹರಿಪೂಜನಂ. ಒಂದು ಸಮಾಜಮುಖಿಯಾದಂಥ ಆಚರಣೆಗಳು. ಯಾವತ್ತೂ ನಮ್ಮ ನಡತೆಗಳು ಮತ್ತೊಬ್ಬರಿಗೆ ಅದು ತೊಂದರೆ ಆಗಬಾರದು. ಇದು ಯಮ. ಒಂದೊಂದನ್ನು ಬಿಡಿಸ್ತಾ ಹೇಳಕ್ಕೆ ಹೋಗಲ್ಲ. ನಿಯಮ ಅಂತಂದರೆ ನಾವು ಸಮಾಜ ಮುಖದಲ್ಲೂ ಕೂಡ ನಮ್ಮ ಕಡೆಯಿಂದ ತೊಂದರೆ ಆಗದಂತೆ ನೋಡಿಕೊಳ್ಳುವಂತಕ್ಕಂಥದ್ದು ಯಮ. ನಿಯಮ ವೈಯಕ್ತಿಕವಾಗಿ ನಮ್ಮ ಮೇಲೆ ನಾವು ಹೇರಿಕೊಳ್ಳತಕ್ಕಂಥ ಕೆಲವು ಕಟ್ಟುಪಾಡುಗಳು. ಇದೆರಡನ್ನ ಪಾಲಿಸುತ್ತಾ ಹೋದರೆ ಏನಾಗುತ್ತೆ, ಮುಖ್ಯವಾಗಿ ಇಟ್ ಲೀಡ್ಸ್ ಟು ಸೊಸೈಟಿ ಅಂದರೆ ಸಮಾಜದಲ್ಲೂ ಕೂಡ ಒಂದು ಶಾಂತಿ ನೆಲೆಗೊಳ್ಳುತ್ತೆ. ಇವತ್ತು ನೋಡಿ, ಅಹಿಂಸಾ ಅನ್ನೋ ವರ್ಡೇ ಇವತ್ತು ಡಿಕ್ಷನರಿಲಿ ಇಲ್ಲ ಏನೋ ಅನ್ನೋಂಗಾಗಿದೆ. ನಮ್ಮ ದೇಶದಲ್ಲಿ ದೇವರ ದಯದಿಂದ ಅಹಿಂಸಾ ಇಲ್ಲ. ಸುತ್ತಲೂ ನೋಡಿ, ಇದು ಎಲ್ಲಿಂದ ಪ್ರಾರಂಭ ಆಗಬೇಕು? ಪ್ರತಿಯೊಬ್ಬನೂ ಕೂಡ ತನ್ನಿಂದ ಯಾವುದೇ ವಿಧವಾದಂಥ ಹಿಂಸೆ ಆಗದಂತೆ ನೋಡಿಕೊಳ್ಳುವುದು. ಮತ್ತೊಂದು, ನಮ್ಮ ವೈಯಕ್ತಿಕವಾದಂಥ ಉನ್ನತಿಕೆಯನ್ನು ಹೊಂದುವುದಕ್ಕೆ ಏನೇನು ಪಾಲಿಸಬೇಕೋ ಅದೆಲ್ಲ ಮಾಡಬೇಕು. ಸೊ ಇದು ಮೊದಲನೆಯ 2 ಹಂತ. ಆಮೇಲೆ ನಮ್ಮಿಂದ ಏನು ಮಾಡಬೇಕು ಅಂದರೆ, ವಿ ಶುಡ್ ಸ್ಟಾರ್ಟ್ ಅವರ್ ಇನ್ನರ್ ಜರ್ನಿ. ಒಳಗಿನಿಂದ ನಾವು ಪ್ರಾರಂಭ ಮಾಡಬೇಕು. ಸೊ ಒಳಗಿನಿಂದ ನಾವು ನಮ್ಮ ಸತ್ಯದ ಅನ್ವೇಷಣೆಗೆ ತೊಡಗುವ ಮುಂಚೆ ನಮ್ಮಿಂದ ಹೊರಗೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತನ್ನುವ ಸಮಾಜಮುಖಿಯ ಒಂದು ಮೆಸೇಜ್ ಇಲ್ಲಿದೆ. ಅದಾದ ಮೇಲೆ ನಾವು ಒಳಗೆ ಕೂತ್ಕೋಬೇಕು. ನನ್ನ ಪಾಡಿಗೆ ನಾನು ಧ್ಯಾನ ಮಾಡ್ತೀನಿ ಅನ್ನೋದಲ್ಲ, ಹೊರಗಿನಿಂದಲೂ ಸಮಾಜ ಸ್ವಾಸ್ಥ್ಯತೆಯನ್ನು ಕಾಪಾಡಬೇಕು, ನಾವು ಸ್ವಸ್ಥವಾಗಿರಬೇಕು. ಇದು ಯಮ ನಿಯಮಗಳು. ಆಮೇಲೆ ಒಳಗಿನಿಂದ ಏನಾಗಬೇಕು? ಒಳಗಿನಿಂದ ನಾವು ಅರಸಬೇಕಾದ್ರೆ ಹೊರಗಿನಿಂದ ತಿರುಗೋದು ನಿಲ್ಲಿಸಬೇಕು. ಹೊರಗಿನಿಂದ ತಿರುಗೋದು ನಿಲ್ಲಿಸಬೇಕಾದ್ರೆ ಒಂದು ಕಡೆ ಕೂಡಬೇಕು. ಒಂದು ಕಡೆ ಕೂಡಬೇಕಾದ್ರೆ ಆಸನ ಹಾಕಬೇಕು. ಆಸನ ಹಾಕಿ ಆನೆ ತೂಗೋದು ಅಂತ ಹೇಳ್ತೀವಲ್ಲ, ಹಿಂಗೆ ಅಲ್ಲಾಡೋದು, ಅದು ಹಾಕ್ಕೊಡೋದು. ಸ್ಥಿರವಾಗಿ ಕೂತ್ಕೋಬೇಕು. ಅಂದರೆ ನಮ್ಮ ಉಸಿರಾಟದ ಕಡೆ ನಮ್ಮ ಗಮನ ಹರಿಸಬೇಕು. ಇದು ಪ್ರಾಣಾಯಾಮ. ಇಷ್ಟು ಆಯಿತು ಅಂತಂದರೆ ಅಲ್ಲಿಗೆ ನಾವು ಒಳಗಿನ ಪ್ರಯಾಣಕ್ಕೆ ಅಣಿಯಾದೆವು ಅಷ್ಟೇ, ಇನ್ನೂ ಹೊರಟಿಲ್ಲ. ಇಲ್ಲಿಗೆ ನಿಂತರೆ ಅದು ಯೋಗ ಅಲ್ಲ. ಇವತ್ತು ಯೋಗದಲ್ಲಿ ಏನಾಗಿದೆ,
ಮುಖ್ಯ ಒತ್ತು ಆಸನ, ಪ್ರಾಣಾಯಾಮ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಅದನ್ನು ನೀವು ಕಣ್ಣು ಮುಚ್ಕೊಂಡು ನೀವು ಕಾಣಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡ್ರೆ ಕಾಣೋದಿಲ್ಲ, ಏನು ಬಹಳ ಕಷ್ಟ ಅದು. ಅಲ್ಲಿಂದ ಮುಂದೆ ಇರತಕ್ಕಂಥದ್ದು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಒಟ್ಟು ಈ ಮುಂದಿನ ಹಂತಗಳೇನು ಹೇಳ್ತಾ ಇದೆ, ಒಳಗಿನಿಂದ ನಾವು ಒಂದು ಪವಿತ್ರವಾದ ವಸ್ತು ಇದೆ. ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಂ ಚ ಮಂಗಲಂ. ಅತ್ಯಂತ ಪವಿತ್ರವಾದ ವಸ್ತುವನ್ನು ಒಳಗಿನಿಂದ ನಾವು ಮುಟ್ಟಬೇಕು. ಅದಕ್ಕೋಸ್ಕರ ನಾವು ಒಳಗಿನಿಂದಲೂ ಮುಟ್ಟುವ ಮುಂಚೆ ನಮ್ಮಲ್ಲಿ ನಾವು ಪಾವಿತ್ರ್ಯತೆಯನ್ನು ತಂದುಕೋಬೇಕು. ಇದೇ ಮುಂದಿನ ಪ್ರತ್ಯಾಹಾರ. ಬೇಡವಾದ್ದನ್ನೆಲ್ಲ ಬಿಡಬೇಕು. ಇಟ್ ಕುಡ್ ಬಿ ಫಿಸಿಕಲ್ ನೀಡ್ಸ್, ಇಟ್ ಕುಡ್ ಬಿ ಮೆಂಟಲ್ ನೀಡ್ಸ್. ಅಂದರೆ ನಮ್ಮ ಮನಸ್ಸಿನಿಂದಲೂ ಬೇಡವಾದ ವಸ್ತುಗಳನ್ನು ದೂರ ಇಡಬೇಕು. ಇಟ್ಟು ಧಾರಣ. ಧಾರಣ ಅಂತಂದರೆ ಟು ಗೇನ್ ಸಮಥಿಂಗ್. ಯಾವುದರ ಬಗ್ಗೆ? ಯಾವುದು ಅತ್ಯಂತ ಪವಿತ್ರವಾದಂಥ ಭಗವತ್ ತತ್ವ ಅನ್ನುವ ಸಂಗತಿ ಇದೆ, ಅದರ ಬಗ್ಗೆ ನಾವು ಏಕಾಗ್ರತೆಯಿಂದ ಚಿಂತನೆ ಮಾಡುವ ಮುಂಚೆ ಅದರ ಬಗ್ಗೆ ತಿಳ್ಕೋಬೇಕು. ಅದೇ ಧಾರಣ ಅಂದರೆ. ಈ ಧಾರಣ ಯಾವಾಗ ಬರುತ್ತೆ? ನಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ವಾ. ನಮಗೆ ಅದರಲ್ಲಿ ಆಸಕ್ತಿನೇ ಇಲ್ಲದೇ ಇದ್ದರೆ ಬರೋದಿಲ್ಲ. ಇಲ್ಲಿಂದ ನೋಡಿ, ಅಂದರೆ ಇಲ್ಲಿವರೆಗೂ ಮೊದಲು 4 ಪ್ರಿಪರೇಟರಿ ಸ್ಟೆಪ್ಸ್. ಪ್ರಿಪರೇಟರಿ ಸ್ಟೆಪ್ ಈಸ್ ಧಾರಣ, ಟು ಅಕ್ವೈರ್ ದ ರೈಟ್ ನಾಲೆಡ್ಜ್. ಯಾವುದರ ಬಗ್ಗೆ? ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿದಂಗಾಯಿತೋ ಅದನ್ನು ತಿಳಿಲಕ್ಕೆ ಹೊರಟಂಥವನು ಅದಕ್ಕೆ ಅಣಿಯಾಗುವಂತೆ ತಾನು ತನ್ನಲ್ಲಿ ಪಾವಿತ್ರ್ಯತೆಯನ್ನು ತಂದುಕೋಬೇಕು. ಅದಕ್ಕೋಸ್ಕರ ಧಾರಣ. ಧಾರಣ ಅಂದರೆ ಭಗವಂತನನ್ನು ತಿಳಿಸಿದಂಥ ದೊಡ್ಡವರ ಮಾತುಗಳು. ತಿಳಿದಂಥ ವಿಷಯಗಳಲ್ಲಿ ಒಂದನ್ನು ಚೆನ್ನಾಗಿ ನಾವು ಮನನ ಮಾಡುತ್ತಾ, ಆ ಮನನ ಮಾಡುತ್ತಾ ಮನನದ ವಿಷಯ ನಮಗೆ ಸ್ಮೃತಿ ಪಟಲದಲ್ಲಿ ನಮ್ಮ ಎದುರಿಗೆ ಇರುವಂತೆ ಆ ರೂಪ ನಮ್ಮ ಮುಂದೆ ಬರಬೇಕು. ಇದನ್ನೇ ಧ್ಯಾನ. ಇದು ಯಾವಾಗ ಅನಾಯಾಸವಾಗಿ ಸಿದ್ಧಿ ಆಯಿತೋ ಇದನ್ನೇ ಸಮಾಧಿ ಅಂತ ಕರೀತಾರೆ. ಇದು ಭಕ್ತಿಯೋಗಕ್ಕಿಂತ ಬೇರೆ ಅಲ್ಲ. ಯಾಕೆಂದರೆ ಭಕ್ತಿಯೋಗದಲ್ಲಿ ಏನು ಹೇಳೋದು, ಯಾವುದನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ಬಯಸಿ ಶರಣಾಗಿ ತಿಳಿಬೇಕು ಅಂತ ನಾವು ಅದರ ಹತ್ರ ಹೋಗ್ತೀವೋ ಅದೇ ಧಾರಣ. ಧಾರಣ ಮಾಡಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ಕೂತಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಗುರುಗಳ ಹತ್ರ ಹೋಗಬೇಕು. ಗುರುಗಳ ಹತ್ರ ಹೋಗಿ ಹೇಳಿ ಅಂತಲ್ಲ, ಅವ್ರು ಹೇಳ್ದಾಗ ಕೇಳಿಸ್ಕೋಬೇಕು. ಹೋಗಿ ಗುರುಗಳೇ ಬಂದಿದ್ದೀವಿ, ಟೈಮ್ ಈ ಸ್ಲಾಟ್ ನಿಮಗೆ ಕೊಟ್ಟಿದ್ದೀವಿ ಅಂತ ಶಿಷ್ಯ ಹೇಳೋದಲ್ಲ. ಅವ್ರು ವಿ ಶುಡ್ ಬಿ ಅವೈಲಬಲ್ ಇನ್ ಆಲ್ ಸ್ಲಾಟ್ಸ್. ಯಾವಾಗ ಅವ್ರು ಹೇಳಿದ್ರು ನಾವು ಕೇಳಬೇಕು. ಕೇಳಿದ್ದನ್ನು ಮನನ ಮಾಡಿ ಕಾಣಬೇಕು. ಇದಕ್ಕೂ ಮತ್ತೆ ಈ ಅಷ್ಟಾಂಗ ಯೋಗಕ್ಕೂ ಏನು ವ್ಯತ್ಯಾಸ? ಕೊನೆಯಲ್ಲಿ ಪವಿತ್ರವಾದ ಸಂಗತಿಯನ್ನು ನಾವು ನಮ್ಮ ಹೃದಯದಲ್ಲಿ ಆರೂಢ ಮಾಡಿ ಚೆನ್ನಾಗಿ ನಿಲ್ಲಬೇಕು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತೇ ಇದೆ ಅಂತ ಆಗಬೇಕದು. ನಿಂತಂತೆ ಇದೆ ಅಲ್ಲ. ನಿಂತಂತೆ ಇದೆ ಇದ್ದರೆ ಅದು ಧಾರಣಾ ಧ್ಯಾನಕ್ಕೆ ಆಯಿತು. ನಿಂತೇ ಇದೆ ಅಂತಾದರೆ ಸಮಾಧಿ ಆಗುತ್ತೆ. ಈ ಸಮಾಧಿ ಸ್ಥಿತಿಯನ್ನು ಮುಟ್ಟುವುದಕ್ಕೆ ಯಾರೇ ಆಗಲಿ ಭಕ್ತಿ ಇಲ್ಲದೇ ಇದ್ದರೆ ಇದನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಹೀಗೆ ಒಂದು ಅಷ್ಟಾಂಗ ಯೋಗ, ಭಕ್ತಿ ಯೋಗ ಇದೆರಡೂ ಕೂಡ ಸಾಧನೆಯ ಒಂದೇ ಗುರಿಯನ್ನು ಮುಟ್ಟತಕ್ಕಂಥದ್ದು. ಆದರೆ ಅದರ ವಿವರಗಳಲ್ಲಿ ಯಾವುದು ಹೆಚ್ಚು ಒತ್ತು ಕೊಡ್ತೀವೋ ಅದಕ್ಕೆ ಆ ಹೆಸರು ಬರುತ್ತೆ. ಶಾಸ್ತ್ರ ಓದಬೇಕು ಅಂದವನು ಕೂಡ ಆಸನ ಜಯ ಇಲ್ಲದೇ ಇದ್ರೆ ಆಗೋದಿಲ್ಲ ಅಲ್ವಾ. ನೀವೇನಾದರೂ ಸ್ಟಡಿ ಮಾಡಬೇಕು ಅಂದರೆ ಹೆಂಗೆಂಗೋ ಕೂತ್ರೆ ಆಗೋದಿಲ್ಲ. ಸರಿಯಾದ ಪೋಸ್ಚರಲ್ಲೇ ಇರಬೇಕು, ಮೈಂಡ್ ಕಾನ್ಸಂಟ್ರೇಷನ್ ಬರಬೇಕು. ಸೊ ಹೀಗಾಗಿ ಎರಡೂ ದಾರಿಗಳು ಕೂಡ ಒಂದೇ ಕಡೆ ಕರೆದುಕೊಂಡು ಹೋಗುತ್ತೆ ಎನ್ನುವ ವಿಷಯವನ್ನು ಗಂಟೆಗಟ್ಟಲೆ ಹೇಳಿದ್ದಾರೆ. ನಿಮ್ಮ ಮುಂದೆ ಅವರು ಏನು ಹೇಳಿದ್ರು ಅನ್ನೋದು ತಿಳಿಸುವುದಕ್ಕೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಇದರ ಮುಂದೆ ಇನ್ನೂ ವಿಷಯಗಳಿದೆ, ಅದನ್ನು ಹೇಳಿ ನಿಲ್ಲಿಸ್ತೀನಿ, ಅದನ್ನು ಹೇಳೋದಿಲ್ಲ. ಇಂಥ ಅಷ್ಟಾಂಗ ಯೋಗ ಸಿದ್ಧಿ ಆಗಿದ್ದೇ ಆದರೆ ವೈಯಕ್ತಿಕವಾಗಿ ಎಷ್ಟು ನಮಗೆ ನಮ್ಮಲ್ಲಿ ಅದು ಶಕ್ತಿಯನ್ನು ಉದ್ಬೋಧ ಮಾಡುತ್ತೆ ಅನ್ನೋದನ್ನು ವಿಸ್ತಾರವಾಗಿ ಗುರುಗಳು ಹೇಳಿದ್ದಾರೆ. ಅಂದರೆ ಮುಖ್ಯವಾಗಿ ಕುಂಡಲಿನಿ ಜಾಗೃತಿಯನ್ನು ಇದು ತಂದುಕೊಡುತ್ತೆ. ತನ್ಮೂಲಕ ನಾವು ಒಂದು ದೇಹ ಅಂತ ತಿಳಿದಿದ್ದೇವೆ. ಆ್ಯಕ್ಚುಲಿ ನಮ್ಮಲ್ಲಿ 5 ದೇಹ, ಅಂದರೆ 5 ಆಸ್ಪೆಕ್ಟ್ಸ್ ಇದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ 5 ಕೋಶಗಳನ್ನು
ಶುದ್ಧೀಕರಣ ಮಾಡತಕ್ಕಂಥದ್ದು ಈ ಅಷ್ಟಾಂಗ ಯೋಗ ಅಥವಾ ಭಕ್ತಿ ಯೋಗ. ಇದರ ವಿವರಣೆಯನ್ನು ನಾಳೆ ಗುಲ್ಬರ್ಗಾದಲ್ಲಿ ನೋಡ್ತೀನಿ. ಎಷ್ಟು ಹೇಳ್ತಾ ಇಂಥ ಅವಕಾಶ ಮಾಡಿಕೊಟ್ಟಂಥ ಬಳಗದ ಅಕ್ಕ ವೀಣಕ್ಕಂಗೆ, ನಮ್ಮ ಪ್ರೊಫೆಸರ್ ಜಿ ವೆಂಕಟೇಶ್ ಮಲ್ಲೇಪುರಂ, ಇವರೆಲ್ಲ ತುಂಬ ಹಿರಿಯರು. ಅಂದರೆ ನಾನು ಅವರನ್ನು ಹಲವಾರು ಬಾರಿ ನೋಡಿದ್ದೀನಿ ಅಲ್ಲಲ್ಲಿ. ಆದರೆ ಇವತ್ತು ಅವರ ಮುಂದೆ ಒಂದೆರಡು ಮಾತುಗಳನ್ನು ಹೇಳುವ ಧೈರ್ಯ ಮಾಡಿದ್ದೀನಿ. ಅದು ಹೆಂಗೆ ಹೇಳಿದ್ದೀನೋ ಗೊತ್ತಿಲ್ಲ. ಅಂತೂ ಗುರುಗಳು ಹೇಳಿದಂಥ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಹೇಳ್ತಾ 1-2 ನಿಮಿಷ ಹೆಚ್ಚಿಗೆ ತೊಗೊಂಡಿದ್ದೀನಿ ಅಂತೆ ಅನಿಸುತ್ತೆ, ಕ್ಷಮಿಸಿ. ನಮಸ್ಕಾರ.